ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ, ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ. ಅನೇಕ ಪ್ರವಾಸ ಸ್ಥಳಗಳಿಗೆ ಭೇಟಿ ಕೊಡುವ ನನಗೆ ಈ ಬಾರಿ ಅನಿಸಿದ್ದು ವೈಜ್ಞಾನಿಕ ಸಂಗ್ರಹಾಲಯಕ್ಕೆ ಭೇಟಿ ನೀಡಬೇಕೆಂದು. ಬೆಂಗಳೂರಿನ ಕಸ್ತೂರ್ಬಾ ರಸ್ತೆಯಲ್ಲಿ ಕಾಣಸಿಗುವ ಈ ಸಂಗ್ರಹಾಲಯವು ಭಾರತ ಸರ್ಕಾರ ನಿರ್ಮಿಸಿದ 2 ಔದ್ಯೋಗಿಕ ಮತ್ತು ವೈಜ್ಞಾನಿಕ ಸಂಶೋಧನಾ ಮಂಡಳಿಯಲ್ಲಿ ಒಂದು. 1962ರಲ್ಲಿ ವಿಶ್ವೇಶ್ವರಯ್ಯ ಜನ್ಮದಿನದ ಆಚರಣೆ ಅಂಗವಾಗಿ ಸ್ಥಾಪಿಸಲಾಯಿತು. ಒಳಗೆ ಭೇಟಿ ಕೊಡುತ್ತಿದ್ದಂತೆ ಅನೇಕ ವಿಷಯಗಳನ್ನು ಅರಿಯಬಲ್ಲೆ ಎನ್ನುವ ಭರವಸೆ ನನ್ನಲ್ಲಿ ಆಗಾಗಲೇ ಮೂಡಿತ್ತು. ಒಳ ನಡೆದ ಕೂಡಲೇ ಸೌರವ್ಯೂಹದ ಬಗ್ಗೆ ಮಾಹಿತಿ ನೀಡುತ್ತಿದ್ದ ಕೋಣೆಗೆ ಭೇಟಿ ನೀಡಿದೆ. ಚಿಕ್ಕ ಮಕ್ಕಳಿಂದ ಶಾಲಾ ಕಾಲೇಜು ಪ್ರಾಧ್ಯಾಪಕದವರೆಗೆ ಆಸನಗಳನ್ನು ಅಲಂಕರಿಸಿದ್ದರು. ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಂಡು ಅವರು ಕೇಳಿದ ಪ್ರಶ್ನೆಗಳಿಗೆ ಏನಪ್ಪಾ ಉತ್ತರ ಅಂದುಕೊಂಡು ಬೇರೆಯವರ ಉತ್ತರಗಳಿಗೆ ನಿರೀಕ್ಷಿಸಿ ಅಯ್ಯೋ ಶಾಲೆಗಳಲ್ಲಿ ಓದಿದಿನಲ್ಲ ಅಂತ ಮರುಕಳಿಸಿ ಹೊರನಡೆದೆ. ಮೊದಲ ಬಾರಿ ಏರೋಪ್ಲೇನ್ ಕಂಡುಹಿಡಿದ ಅಣ್ಣ ತಮ್ಮಂದಿರ ಮಾಹಿತಿ, ಅನೇಕ ವರ್ಷಗಳ ಹಿಂದೆ ಅಳಿಸಿ ಹೋದ ಅಳಿವಿನಂಚಿನಲ್ಲಿರುವ ಪ್ರಾಣಿ ಪಕ್ಷಿಗಳ ಮಾಹಿತಿ, ತಂತ್ರಜ್ಞಾನಗಳ ಮಾಹಿತಿ ನೋಡಿ ಬೆರಗಾಗಿ ಓದುತ್ತಾ ನಿಂತೆ. ವೈಜ್ಞಾನಿಕ ಹಾಗೂ ತಂತ್ರಜ್ಞಾನಗಳಲ್ಲಿ ಸಾಧನೆ ಮಾಡಿದ ಸಾಧಕರ ಹಾಗೂ ಅದರ ಮಾಹಿತಿಗಳನ್ನು ಸವಿಸ್ತಾರವಾಗಿ ಬರೆಯಲಾಗಿತ್ತು. ಯುದ್ಧದಲ್ಲಿ ಉಪಯೋಗಿಸುವ ಉಪಕರಣದಿಂದ ಹಿಡಿದು ರೈತ ಉಳುಮೆ ಮಾಡಲು ಬಳಸುತ್ತಿದ್ದ ಪ್ರಾಚೀನ ತಂತ್ರಜ್ಞಾನಗಳ ಬಗೆಯ ಮಾಹಿತಿ ಹಾಗೂ ಡೆಮೋ ಮಾಡೆಲ್ಗಳು ನೋಡಸಿಗುತ್ತದೆ. ಇದು ಶಾಲಾ ಮಕ್ಕಳಿಗೆ ಅತ್ಯಂತ ಉಪಯೋಗಕಾರಿ ಪ್ರವಾಸ ಸ್ಥಳಗಳಲ್ಲಿ ಒಂದು ಎಂದು ಭಾವಿಸುತ್ತೇನೆ. ಯಾರಾದರೂ ಪೋಷಕರು ಮಕ್ಕಳೊಂದಿಗೆ ಪ್ರವಾಸ ಸ್ಥಳಗಳಿಗೆ ಭೇಟಿ ನೀಡಬೇಕೆಂದೆನಿಸಿದರೆ ಈ ಸ್ಥಳವನ್ನು ನಿಮ್ಮ ಪಟ್ಟಿಗೆ ಸೇರಿಸಿಕೊಳ್ಳಿ. ಆದಷ್ಟು ನಿಮ್ಮ ಮಕ್ಕಳಿಗೆ ಮಾಹಿತಿಗಳನ್ನು ತಿಳಿಸಿ. ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವಿರಲಿ. ಇನ್ನೂ ಹೆಚ್ಚು ಸ್ಥಳಗಳ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ.